ಆ, ಇವತ್ತು ದೆಹಲಿಯಲ್ಲಿ NDA ಮೈತ್ರಿಕೂಟದ ಸಭೆ ಜೊತೆಗೆ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಇದೆ. ಅದರ ಜೊತೆಗೆ ಆ ಒಂದು ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಜಗದೀಶ್ ಶೆಟ್ಟರ್ ಅವರು ದೆಹಲಿಗೆ ಬಂದಿದ್ದಾರೆ. ಸರ್, ಮೊದಲನೇ ಬಾರಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಇವತ್ತಿನ ಸಭೆಯ ಬಗ್ಗೆ ಹೇಳೋದಾದ್ರೆ ಸರ್. ಇಲ್ಲಿ ಇವತ್ತು ಪಾರ್ಲಿಮೆಂಟರಿ ನೂತನವಾಗಿ ಆಯ್ಕೆಯಾದಂಥ ಸದಸ್ಯ ಸಭೆ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿದು. ನಮ್ಮ ನಾಯಕನಾಗಿ ನರೇಂದ್ರ ಮೋದಿಜಿಯವರು ನಾವು ಆಯ್ಕೆ ಮಾಡ್ತೀವಿ ಮತ್ತು ಅವರು ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ನಿಶ್ಚಿತ. 9ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಓಕೆ, ಈಗ ಕರ್ನಾಟಕದ ಲೆಕ್ಕದಲ್ಲಿ ನೋಡ್ತಾ ಹೋದ್ರೆ ಲಿಂಗಾಯತ ಕೂಟದಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಸಹಿತ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದನ್ನ ನೀವು ಹೇಗೆ ನೋಡ್ತೀರಾ? ನಿಮ್ಮ ಅಭಿಪ್ರಾಯ ಏನು ಇದರಲ್ಲಿ? ನೋಡಿ, ಈ ಕ್ಯಾಬಿನೆಟ್ ಯಾರು ಸೇರ್ತಾರೋ ಬಿಡ್ತಾರೋ ಆ ಚರ್ಚೆಗೆ ನಾವು ಹೋಗುವುದಿಲ್ಲ. ಇವತ್ತು ಹೊಸದಾಗಿ NDA ಸರ್ಕಾರ ರಚನೆ ಆಗೋದು ಮತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದೇ ಭಾಳ ಅವಶ್ಯಕತೆ ಇರುವಂಥದ್ದು. ಅದಾಗಲಿ, ಆ ಪ್ರೊಸೆಸ್ ಆಗಲಿ, ಮುಂದೆ ಯಾರನ್ನ ಮಿನಿಸ್ಟರ್ ಮಾಡಬೇಕು ಬಿಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡತಕ್ಕಂಥವ್ರು ಇಟ್ ಇಸ್ ಡಿಸ್ಕ್ರಿಷನ್ ಪವರ್ ಆಫ್ ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರು ಮತ್ತು ಪಕ್ಷ ನಿರ್ಧಾರ ಮಾಡ್ತದೆ. ಅದ್ರ ಪ್ರಕಾರ ಯಾರು ಅವ್ರು ಆಯ್ಕೆ ಮಾಡ್ತಾರೋ ಅವರು ಜವಾಬ್ದಾರಿ ತಗೊಂತಾರೆ. ಇಲ್ಲಕ್ಕಿಲ್ಲ, ಕರ್ನಾಟಕದಲ್ಲಿರುವಂತಹ ನಾಯಕರು ಸೋಮಣ್ಣ ಅವರು ಹೇಳಿದ್ದಾರೆ, ಈ ಬಾರಿ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಂಡ್ರೆ ಒಳ್ಳೆ ರೀತಿಯ ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಆಗುತ್ತೆ ಅಂತ. ಆ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯ? ನೋಡಿ, ನಾನು ಹೇಳ್ತೀನಿ, ಈಗ ನಾ ಏನು ಪಕ್ಷ ಏನು ಜವಾಬ್ದಾರಿ ಕೊಡ್ತದೋ ಅದ್ರ ಪ್ರಕಾರ ಜವಾಬ್ದಾರಿ ನಿಭಾಯಿಸ್ತೇನೆ. ಸರ್, ಬೆಳಗಾವಿ ಗೆಲುವಿನ ಬಗ್ಗೆ ಮಾತಾಡಲೇಬೇಕು ಈ ಸಂದರ್ಭದಲ್ಲಿ. ಯಾಕಂದ್ರೆ ಬೆಳಗಾವಿ ಗೆಲುವು ಎಲ್ಲರೂ ಸಹಿತ ಸೋಲ್ತಾರೆ ಅನ್ನುವಂತಹ ಚರ್ಚೆಗಳೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಕಾಂಗ್ರೆಸ್ನವರು. ಅದು 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ನೀವು ಗೆಲುವನ್ನು ಸಾಧಿಸಿದ್ದೀರಾ. ಇದರ ಬಗ್ಗೆ ಸರ್, ಅಲ್ಲಿ ನಾವು ಪರಿಸ್ಥಿತಿ ಹೇಗಿತ್ತು ಅಂತ? ಇಲ್ಲ, ಬೆಳಗಾವಿಯ ಜನ ಮೊದಲಿಂದ ನನಗೆ ಒಂದು ಆತ್ಮೀಯ ಸಂಬಂಧ ಇದೆ. ಅದೊಂದು ಕರ್ಮಭೂಮಿ. 2 ಸಲ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ನನ್ನನ್ನು ಅವರು ಒಪ್ಕೊಂಡ್ರು ಮತ್ತು ಪ್ರೀತಿ ವಿಶ್ವಾಸ ತೋರಿ ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದರು. ಅದಕ್ಕೆ ಬೆಳಗಾವಿ ಜನತೆಯ ಪ್ರೀತಿ ವಿಶ್ವಾಸ ಬಹಳ ಮುಖ್ಯವಾದಂಥದ್ದು. ಇವತ್ತು ನಾನು ಅವರಿಗೆ ಚಿರಋಣಿಯಾಗಿ ಇರ್ತೇನೆ. ಇಲ್ಲ, ಅಲ್ಲಿ ಚರ್ಚೆ ಇರುವಂಥದ್ದು ಸರ್, ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಪಗಳು, ಹೊರಗಡೆಯಿಂದ ಬಂದವರು ಇಲ್ಲಿ ಏನು ಮಾಡ್ತಾರೆ ಅನ್ನುವಂತಹ ವಿಚಾರ, ಮತ್ತೆ ಸ್ಥಳೀಯ ನಾಯಕರುಗಳ ವಾಗ್ದಾಳಿ, ಅದನ್ನೆಲ್ಲ ನಿಭಾಯಿಸಿರುವಂತಹ ರೀತಿ ಏನು ಹೇಳ್ತಾರೆ? ಅದ್ರ ಬಗ್ಗೆ ಒಂದ್ಸಲ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಅಂತೆ. ಈಗ ಗೆದ್ದಿದ್ದೇನೆ, ಅದು ಯಾವ ರೀತಿ ಚುನಾವಣೆ ಗೆದ್ದಿದೆ ಅನ್ನೋದ್ರ ಬಗ್ಗೆ ಬೇಕಾದ್ರೆ ಒಂದು ಡಿಬೇಟ್ ಇಟ್ಕೊಳ್ಳೋಣ. ಕೊನೆಯದಾಗ ಏನಾದರೂ ನಿರೀಕ್ಷೆಗಳು ಕೊನೆಯ ಏನಂತಂದ್ರೆ ಈ ಬಾರಿಯ ವಿಚಾರದಲ್ಲಿ? ಏನಿಲ್ಲ, ಪಕ್ಷ ಏನು ತೀರ್ಮಾನ ಮಾಡ್ತದೆ, ಯಾವ ಜವಾಬ್ದಾರಿ ಕೊಡ್ತದೆ, ಆ ಕೆಲಸವನ್ನ ನಾನು ಮಾಡ್ತೇನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದು ಜಗದೀಶ್ ಶೆಟ್ಟರ್ ಅವರು ಹೇಳುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.